ಎಲ್ಲೂ ನಾವು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಇಲ್ಲಿ ಯಾಕೆ ಪ್ರಾರಂಭ ಆಯಿತು? ಇದು 4ನೇ ತಾರೀಕು ಬೆಳಿಗ್ಗೆ ಪ್ರಾರಂಭ ಆಗಿದ್ದು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ 24 ಗಂಟೆ ಸೆಕ್ಯೂರಿಟಿ ಪೊಲೀಸ್ ಗನ್ಮ್ಯಾನ್ಗಳಿರ್ತಾರೆ, ಅದು ಬೇರೆ. ಅದು ಜೊತೆಗೊಬ್ಬರು 24 ಗಂಟೆ ಇರ್ತಾರೆ. ನೀವೆಲ್ಲ ನೋಡಿರ್ತೀರಿ, ಗೋವಿಂದ ಗೋವಿಂದ ಅಂತ ಹೇಳಿ ಒಬ್ಬರು ದಿನ ಗೋವಿಂದನ ಭಜನೆ ಮಾಡ್ಕೊಂಡು ಬರುತ್ತೆ. ಅವ್ರ ಕೆಲಸ ಏನು ಅನ್ನೋದು ಗೊತ್ತಿದೆ. ಪೊಲೀಸ್ ಕಮಿಷನರಿಗೆ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹಾಕ್ತಾರೆ. ಬೆಳಗ್ಗೆ 7-7:30 ಗಂಟೆ ಪೊಲೀಸ್ ಕಮಿಷನರ್ ಹೇಳ್ತಾರೆ, ಸರ್ ಇಲ್ಲ, ಬೆಳಗ್ಗೆ 5 ಗಂಟೆ 5:15 ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿದ್ದೇ ಇಲ್ಲ, ಮುಖ ತೊಳ್ಕೊಂಡಿಲ್ಲ ಇನ್ನು. ಈಗ ನಾವು ಮುಖ ತೊಳಿತಾ ಇದ್ದೀವಿ. ಮತ್ತೆ ನೀವು 2-3 ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್. ನಿದ್ದೆಗೆಟ್ಟವ ರಾತ್ರಿ ಇಲ್ಲ, ದಯವಿಟ್ಟು ಹಠ ಮಾಡಬೇಡಿ, ಒಂದು ಕಡೆ ಮಾಡಿ, KCA ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ, ಹೋಗಿ ಕರೆಸ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳಿದಷ್ಟು ಮಾಡೋಗೋ ಕೆಲಸ. ಇದು ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು. ಅವ್ರು ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನು ಸ್ವಲ್ಪ ಹೆಚ್ಚುವರಿಗೆ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ. ಅಲ್ಲಿ KCA ಸ್ಟೇಡಿಯಂಗೆ ಈ KSRP ರಿಸರ್ವ್ ಪೊಲೀಸ್ ತುಕಡಿ ಕಾನ್ಸ್ಟೇಬಲ್ಗಳನ್ನ ಇಲ್ಲ ಅಲ್ಲಿಗೆ ಮಾಡ್ತಾರೆ. ಇವ್ರು ಸೀನಿಯರ್ ಆಫೀಸರ್ ನಿಲ್ಲಾಕತ್ತಾರೆ. ಬಟ್ ಯಾರಿಗೂ ವಿಡಿಯೋ ಕಾನ್ಫರೆನ್ಸ್ ಆಗಲಿ, ಮೊದಲೇ ಎಲ್ಲರಿಗೂ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೊಡೋಕ್ಕೆ ಸಮಯ ಸಿಗಲ್ಲ, ಕೊಟ್ಟಿರಲ್ಲ. ಅದು ಒಂದು ನನಗೆ ಮಾಹಿತಿ ಇದೆ. ನಂತರ ಅಲ್ಲಿ ಒಂದು 3-4 ತುಕಡಿ 25 ಜನ ಇರ್ತಾರೆ. ಆ ಟೀಮ್ನ ಅಲ್ಲಿ ಹಾಕಿರ್ತಾರೆ ಅಷ್ಟೇ ಕಾಟಾಚಾರಕ್ಕೆ. ಇದು ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗಬೇಕು. ನಾನು KCA ಸ್ಟೇಡಿಯಂಗೆ ಅದು ಯಾವುದೋ ಕುಡುಕೋರ ಹೊಡೆತನದಲ್ಲಿರೋದು, ಅದಕ್ಕೆ ನಾನು ಅಲ್ಲಿ ಹೋಗ್ಬೇಕೇನಯ್ಯ? ಇಲ್ಲಿ ಆ ಕೊಡ್ತದ ದುಡ್ಡಿಂದಲೇ ಇವತ್ತು ಸರ್ಕಾರ ನಡೀತಿರೋದು. ಇಲ್ಲಿ ಹೇಳ್ತಾರೆ ಇವ್ರಿಗೆ ಕಮಿಷನರಿಗೆ, ಯಾರು ಕೊಡ್ತದನ್ನು ಅರೇಂಜ್ ಮಾಡಿರೋ ಕಾರ್ಯಕ್ರಮ KCA ಸ್ಟೇಡಿಯಂ ನಾನು ಹೋಗಬೇಕಾ? ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ ಹೇಳ್ತಾರೆ. ಇದು ಒಂದು ಭಾಗ. ಪಾಪ ನಮ್ಮ ಕನಕಪುರದ ಉಪಮುಖ್ಯಮಂತ್ರಿಗಳು ಅಲ್ಲಿ ಯಾವುದೋ ಕೋರ್ಟ್ ಕೇಸಲ್ಲಿ ಕನಕಪುರದಲ್ಲಿ ಇರ್ತಾರೆ. ಅವರಿಗೆ ಅವರು ಪತ್ರಿಕಾ ಕಾರ್ಯದರ್ಶಿ, ಸರ್ ಇಲ್ಲೆಲ್ಲ ಜನ ವಿಧಾನಸೌಧ ಮುಂಭಾಗದಲ್ಲಿ ಸನ್ಮಾನ ಮಾಡೋದಕ್ಕೆ ಇಲ್ಲೇನೋ ಅರೇಂಜ್ಮೆಂಟ್ ನಡೀತಾ ಇದೆ ಸರ್ ಅಂತ. ಆಗ ನನ್ನ ಗಮನಕ್ಕೆ ಬರದೆ ಯಾರು ತೀರ್ಮಾನ ಮಾಡೋರೆ ಗೊತ್ತಿನಿರು ಅಂತೇಳಿ ಪಾಪ ಅಲ್ಲಿ ಕೋರ್ಟ್ ಅಲ್ಲಿಂದ ಅವ್ರ ಪಟಾಲನ್ನು ಕರ್ಕೊಂಡು ಸ್ವಲ್ಪ ಜನನ್ನ ನೇರವಾಗಿ ವಿಧಾನಸೌಧಕ್ಕೆ ಹೋದರು. ಸಾರಿ HAL ಏರ್ಪೋರ್ಟ್ಗೆ. HALಗೆ ಹೋಗಿ ಅಲ್ಲಿ ಅವರಿಗೆ ಸನ್ಮಾನ, ಅದೆಂಥದೋ ನಮ್ಮ RCBದು ಫ್ಲ್ಯಾಗ್ ಒಂದು, ಇನ್ನೊಂದು ನಮ್ಮ ಕನ್ನಡ ಫ್ಲ್ಯಾಗ್. ಇವ್ರ ಕತ್ತಲ್ಲಿ ಕನ್ನಡದ್ದು ಫ್ಲ್ಯಾಗ್ ಇಲ್ಲ, ಇಂಪೋರ್ಟೆಡ್ ಅದು ಎಂಥದೋ ಹಾಕತ್ತಾರೆ ಈಗ ಸ್ಟೈಲಾಗಿ ಶಾಲ್ನ. ಕನ್ನಡ ಶಾಲ್ ಇವ್ರು ಹಾಕಿರಲ್ಲ.
ವಿರಾಟ್ ಕೊಹ್ಲಿ ಕೊಡಕ್ಕೆ ಹೋಗ್ತಾರೆ ಕನ್ನಡ ಫ್ಲ್ಯಾಗನ್ನ. ಅವರು ಒಂದು ಸೆಕೆಂಡಿಗೆ ಮತ್ತೆ ವಾಪಸ್ ಅವ್ರಿಗೆ ಕೊಡ್ತಾರೆ. ಇವೆಲ್ಲ ತೋರಿಸಿದಿರ ಅದನ್ನ. ಅಲ್ಲಿ ಅವ್ರು ಶೋ ಮಾಡ್ಕೊಂಡು ನಾನು ಬ್ರ್ಯಾಂಡ್ ಬೆಂಗಳೂರು ದೇಶಕ್ಕೆ ತೋರಿಸ್ಬೇಕು ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳಿ ಅವ್ರದ್ದೇನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಪ್ಯಾರಲ್. ಬ್ರ್ಯಾಂಡ್ ಬೆಂಗಳೂರಿಗೆ, ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು. ಸರಿ, ಅದು ಮುಗಿಸ್ಕೊಂಡು ಕಾರಲ್ಲಿ ಇವರೇ RCB ಫ್ಲ್ಯಾಗ್ ಇಟ್ಕೊಂಡು ಏನು ಇವರೇ ಗೆಲ್ಲಿಸ್ಕೊಂಬಂದಿದ್ದೀನಿ ಮ್ಯಾಚ್ನ ಅಂತ ಅನ್ನಂಗೆ ಮುಂದಗಡೆ ಪೈಲಟ್ ಮಾಡ್ತಾರೆ ಇಲ್ಲಿ ನಮ್ಮ ತಾಜ್ ಹೋಟ್ಲರಿಗೆ. ಅಲ್ಲಿ ಬಿಟ್ಬಿಟ್ಟು ಹೋಗೋದು ಒಂದು ಭಾಗ. ಆಮೇಲೆ 11:30 ಗಂಟೆಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಅವರಿನ್ನೂ ಬಹುಶಃ ಮಲಗಿರ್ತಾರೆ, ಫೋನ್ ಮಾಡ್ತಾರೆ. ಏನು ಡಾಕ್ಟ್ರೇ ಇದು, ಯಾರು ಇವೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು, ವಿಧಾನಸೌಧದ ಮುಂಭಾಗದಲ್ಲಿ ಮಾಡೋಕ್ಕೆ ಯಾರು ಹೇಳಿದ್ರು ಡಾಕ್ಟ್ರೇ ಅಂಥೇಳಿ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಫೋನ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಇದು ಎಲ್ಲ ಇವರ ಪರ್ಸನಲ್ ಪ್ರತಿಷ್ಠೆಗೆ ಯಾವ್ಯಾವ ಥರ ನಡ್ಕೊಂಡು ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ, ರಾಜಕೀಯ ಮಾಡೋಕ್ಕೆ ಬೇರೆ ಟೈಮ್ ಇದೆ. ಇವತ್ತು 11 ಜನ ಬಲಿ ತಗೊಂಡ್ರಲ್ಲ, ನಿಮಗೇನಾದರೂ ಮನುಷ್ಯತ್ವ ಇದ್ದರೆ, ಮಾನವೀಯತೆ ಇದ್ದರೆ, ಕಿಂಚಿತ್ತು ನಿಮಗೆ ದುಃಖ ಆಯ್ತಾ? ನಂತರ ವಿಧಾನಸೌಧದ ಅಯ್ಯೋ 20 ಗಂಟೆ ಆದಮೇಲೆ ಕಣ್ಣಲ್ಲಿ ನೀರು ಹಾಕಿ, ಅದು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆ ಥರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ. ಆ ಕಣ್ಣಲ್ಲಿ ಹಡೋಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕದೆಲ್ಲ ಆ ನೋವುಗಳು ನೋಡಿದಾಗ. ಇಲ್ಲಿ ನೀವೇ ನೋಡಿದಿರಿ, ಟಿ ವಿಗಳಲ್ಲಿ ತೋರಿಸಿದಿರಿ. ಇವ್ರಿಗೆ ಸನ್ಮಾನ ಮಾಡೋಕ್ಕೆ ಪಾಪ ಕರೆಸಿ ಅವ್ರನ್ನೆಲ್ಲ ಯಾವುದೋ ಒಂದು ಮೂಲಿಗೆ ತಳ್ತೀರಿ ನಿಮ್ಮ ಆಟಗಾರರನ್ನ. ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು, ಶಾಸಕರು, ಆ ಮಂತ್ರಿ ಕುಟುಂಬದ ಮಕ್ಕಳು ಏನು ಕೂಲಿಂಗ್ ಗ್ಲಾಸ್, ಏನು ಕಲರ್ಫುಲ್ ಕೂಲಿಂಗ್ ಗ್ಲಾಸು ಹಾಕೊಂಡು ಅವರು ಫೋಟೋ ತೆಗೆಸ್ಕೊಳ್ಳೋಕೆ ಕಾಂಪಿಟೇಷನ್ ವಿಧಾನಸೌಧದ ಮುಂಭಾಗದಲ್ಲಿ. ಹೋಗಿ ಆ ಸನ್ಮಾನ ಮಾಡ್ತೀವಿ ಅಂತೇಳಿ ಪಾಪ ಕರೆಸ್ಕೊಂಡ್ರಲ್ಲ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ವಿಜಯ ಹೇಳಿದ್ರಲ್ಲ, ಇವರೇ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡ್ತಾ ಇದ್ವಿ, ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತೇಳಿ ಇವರೇ ಟ್ವೀಟ್ ಮಾಡಿ ಜನಗಳಿಗೆ ಆಹ್ವಾನ ಕೊಟ್ಟು ಜನಗಳಿಗೆ ಪ್ರಾಣ ತೆಗೆದು ಲಾಠಿಚಾರ್ಜ್ ಮಾಡ್ಸೋಕ್ಕೆ ಕರೆಸಿದ್ದು ನೀವು ಅವ್ರನ್ನ, ಜನಗಳನ್ನ, ಅಭಿಮಾನಿಗಳನ್ನ. ವಿಧಾನಸೌಧದಲ್ಲಿ ಸನ್ಮಾನ ಅವ್ರಿಗೆ ಇಟ್ಕೊಂಡು ನೀವು ವೇದಿಕೆ ಮೇಲೆ ಅವ್ರನ್ನ ಕೂರಿಸಿ ಹೋಗಿ ಸನ್ಮಾನ ಹೆಂಗೆ ಮಾಡಿದ್ರು? ಅಲ್ಲಿ ಶಾಲು ಇಲ್ಲ, ನಮ್ಮ ಮೈಸೂರು ಪೇಟೂ ಇಲ್ಲ, ಪಾಪ ಅವ್ರನ್ನೆಲ್ಲ ಕೂರಿಸ್ಕೊಂಡವ್ರೆ. ಆಗ ಅಲ್ಲಿ ಯಾರೋ ಒಂದು ಶಾಲಾದರೂ ತರಿಸ್ಬಾರ್ದ ಅಂತೇಳಿ ಆಗ ಪರದಾಡೋರೆ. ಎಂಥ ಶಾಲೆ ಓದಿಸಿದ್ರು? ನಮ್ಮ ಮದುವೆ ಮನೇಲಿ ಹಾಕತ್ತೀವಲ್ಲ ನಾವು, ರೇಷ್ಮೆದು ಕಾಟನ್ ಹಾಕ್ತೀವಿ, ಎಲ್ಲ ತಂದು ಬೇಕಾಬಿಟ್ಟಿಗೆ ಅದು ಹಾಕಿದ್ರು. ಆಮೇಲೆ ಅದೆಂದು 50 ರೂಪಾಯಿನೋ ಇವನು ಆಗ ಸಡನ್ನಾಗಿ ಇವರು ಪಾಪ ನಮ್ಮ ಒಲಿಂಪಿಕ್ ಗೇಮ್ನ ಚೇರ್ಮನ್ ಅಧ್ಯಕ್ಷರು, ನಾನು ಏಲಕ್ಕಿಯಾರ ಹೇಳಿದ್ದೆ, ಏಲಕ್ಕಿಯಾರ ತರಲಿಲ್ವ ಅಂತ ಅವರಂತಾರಲ್ಲಿ. ಅನ್ಯಾರೋ ಇಲ್ಲ ಗಂಧಾರ ತಂದಿದ್ದೀವಿ ಅಂತಾರೆ. ಇದು ಅಲ್ಲಿ ನಡೆದಿರೋ ಘಟನೆ ನಿಮ್ಮ ಮುಂದೆ ಹೇಳ್ತೀನಿ, ಹೆಂಗೆ ನಡ್ಕೊಂಡ್ರು ಪಾಪ ಅವ್ರಿಗೆ ಯಾವ ರೀತಿ ಸನ್ಮಾನ ಮಾಡಿದ್ರು. ಆಮೇಲೆ ನಾನು ನೋಡ್ತಾ ಇದ್ದೆ ಒಬ್ಬ ಶಾಸಕರನ್ನ ಇವರೇ ಕತ್ತು ಕೈ ಹಾಕಿ ತಳ್ತಾರೆ. ಆ ಟಿ ವಿಲಿ ನೋಡಿದೆ, ವಿಧಾನಸೌಧ ಮುಂಭಾಗದಲ್ಲೇ ಕತ್ತು ಕೈಯಾಗಿ ಎಳಿತಾರೆ ಆ ಕಡೆಗೆ. ಇದೇ ನಮ್ಮ ಡೆಪ್ಟಿ CM. ಅಂದರೆ ಇವರೇ ರಕ್ಷಣಾ ಇಲಾಖೆ ಕೆಲಸ ಮಾಡೋಕ್ಕೆ ನಿಂತ್ಬಿಟ್ರಲ್ಲಿ.
ವೇದಿಕೆ ಮೇಲೆ ಎಲ್ಲ ಇವ್ರು ನೆಂಟರಿಷ್ಟು ಸೇರ್ಕೊಂಡು ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಮೊದಲನೇ ಸ್ಟ್ಯಾಂಪೆಡ್ನಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದು ವಿಷಯ ಬರುತ್ತೆ. ಇಲ್ಲಿಗೇನೆ ಬಂದರೂ ಸಹ ಅವರಿಗೆ ಆ ಕಾರ್ಯಕ್ರಮ ಮುಂದೂಡಬೇಕು ಅಂತಕ್ಕಂಥ ಪರಿಜ್ಞಾನವೂ ಬರಲ್ಲ. ಹಾಂ, ಸರ್ಕಾರಕ್ಕಾಗಲೇ ಗೊತ್ತಾಗಿದೆ. 3 ಗಂಟೆ 10 ನಿಮಿಷಕ್ಕಾಗಿದೆ ಸ್ಟ್ಯಾಂಪೆಡ್ನಲ್ಲಿ ಒಬ್ಬ ತೀರ್ಕೊಂಡು ಹೋಗಿದ್ದಾರೆ. ಇದು ನಡೆದ ಘಟನೆ. ಇವರು 6 ಗಂಟೆವರೆಗೆ ಕಾರ್ಯಕ್ರಮ ಮಾಡ್ಕೊಂಡ್ರಲ್ಲ ಪಾಪ. ಅಲ್ಲಿ ಬೇರೆ ಹೋಗಿ ಸ್ಟೇಡಿಯಂನಲ್ಲಿ ಮುತ್ತಿಕ್ತಾ ಇದ್ದಾರಲ್ಲ, ನೀವೇ ತೋರಿಸಿದ್ರಿ ಟಿ ವಿಗಳಲ್ಲಿ ಯಾವ ಥರ ನಡ್ಕೊಂಡ್ರು. ಅಲ್ಲಿ ಸಾವು ನೋವಿನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ. ಇವರು ಅಲ್ಲೂ ಹೋಗ್ಬಿಟ್ಟು ಸ್ಟೇಡಿಯಂನಲ್ಲಿ ಮುತ್ತಿಕೊಂಡು ಕೂತಿದ್ದಾರೆ. ಈ ಸರ್ಕಾರ 2 ಕಡೆ ಕಾರ್ಯಕ್ರಮ ಯಾವ ಆಧಾರದ ಮೇಲೆ ನೀವು ಮಾಡಿದ್ರಿ? ಇಲ್ಲಿ 2 ಕಡೆ ಅರ್ಜಿ ಹಾಕೊಂಡ್ರೆ ಒಂದು ಇವರೇ ಆರ್ಗನೈಸರ್ಸು, DNA ಅದು ಯಾವುದೋ ನಿಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ನವರು. ಇಲ್ಲೂ ಕಾರ್ಯಕ್ರಮ ಅಲ್ಲೂ ಕಾರ್ಯಕ್ರಮ. ಯಾರು ಹೇಳಿದಾರೆ ನಿಮಗೆ? ಅಷ್ಟು ಅಧಿಕಾರಿಗಳು ನಿಮಗೆ ಅಷ್ಟು ಸಲಹೆ ಕೊಟ್ಟರು ನೀವು ಈ ಚೆಲ್ಲಾಟ ಆಡಿದ್ರಲ್ಲ, ಅದು ಹೋಗಲಿ. ಕೆಲವು ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿರ್ಬೋದು, ನಮ್ಮ CM ಅವರು ಇಷ್ಟೆಲ್ಲ ಸಾವು ನೋವಾಗಿ 30-40 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗವ್ರೆ. ಅವ್ರ ಮೊಮ್ಮಗನ ಕರ್ಕೊಂಡು ಜನಾರ್ದನ ಹೋಟ್ಲಲ್ಲಿ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಾಗಿ ಹೋಗ್ತಾರೆ. ಇಲ್ಲಿ ಸಾವು ನೋವುಗಳು. ಇದು ಈ ಮುಖ್ಯಮಂತ್ರಿಯ ಏನೋ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯವನ್ನಲ್ಲದೆ ಇನ್ನೇನು ನುಡಿಯೋದೇ ಇಲ್ಲ ಇವರು. ಏನಾದರೂ ಮಾನ ಮರ್ಯಾದೆ ಇದ್ದರೆ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿಗಳು ಒಂದೊಂದು ರೋದನ ನಿಮ್ಮ ವರ್ಚಸ್ಸಿಗೆ ನಿಮ್ಮ ತೀಟೆ ತೀರಿಸ್ಕೊಳ್ಳಿಕ್ಕೆ ಅವತ್ತಿನ ದಿನದ ದಾರುಣ ಪರಿಸ್ಥಿತಿಗೆ ಕಾರಣಕರ್ತರಿದ್ದೀರಿ. ಈ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಯಾಕೆ ಮಾಡ್ತೀರಿ? ಅಂದರೆ ಇದರಲ್ಲಿ ನನ್ನದು ಅಭಿಪ್ರಾಯ, ಕೋರ್ಟಲ್ಲಿ ಕೇಸ್ ಇದೆಯಲ್ಲ 10ನೇ ತಾರೀಕು ಬರೆ ಎಳಿತಾರೆ. ಅದಕ್ಕಿಂತ ಮುಂಚೆ ನಾವೇನೋ ಮಾಡಿದ್ದೀವಿ ಅಂತ ತೋರಿಸ್ಬೇಕು ಅಂತ ಹೇಳಿ ಅಶೋಕಣ್ಣ ಹೇಳಿದ್ರಲ್ಲ. ಇಲ್ಲಿ ಇವರ ಕಂಪ್ಲೇಂಟಲ್ಲಿ ಈಗ ನಿಮ್ಮ ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿ ಫಸ್ಟೇ ಹೇಳಿದ್ರು. ನೆನ್ನೆ ಪಾಪ ಅವರು ಸೂಟು ಬುಟ್ಟು ಹಾಕೊಂಡು ಹೋಗಿ ಓಡಾಡ್ಕೊಂಡು ಬಂದರು. ನೀವು ಟಿ ವಿಲಿ ತೋರಿಸಿದ್ರಿ. ನಮ್ಮ ಬೆಂಗಳೂರು ಅರ್ಬನ್ನ DC ಅವ್ರ ಮುಖಾಂತರ ತನಿಖೆ ಅಂತೇಳಿ ಫಸ್ಟ್ ಘೋಷಣೆ ಮಾಡಿದ್ದೀರಿ. ಈಗ ನೆನ್ನೆ ಮತ್ತೆ ಈಗ ಕುನ್ನ ನೇತೃತ್ವದಲ್ಲಿ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿ ಅದ್ರ ಜೊತೆಗೆ ಇನ್ನೊಂದು CID ಎನ್ಕ್ವೈರಿ ಬೇರೆ 3 ಎನ್ಕ್ವೈರಿ. ಅವ್ರು ಕೊಡ್ತಕ್ಕಂಥ ವರದಿಲಿ ಯಾವ ವರದಿನ ನೀವು ಅಕ್ಸೆಪ್ಟ್ ಮಾಡ್ತೀರಿ? ಆ 3ರಲ್ಲಿ ಈ ಸರ್ಕಾರ ಸ್ವಲ್ಪ ಜನಕ್ಕೆ ತಿಳಿಸಿ. ಎಲ್ಲಾದರೂ ಉಂಟಾ? ಒಂದೊಂದು ಗಂಟೆಗೆ ಒಂದೊಂದು ಸರ್ಕಾರದ ತೀರ್ಮಾನ. ದಯಾನಂದನ ಸಸ್ಪೆಂಡ್ ಮಾಡಲೇಬೇಕು ಅಂತೇಳಿ ಅಲ್ಲ, ಕ್ಯಾಬಿನೆಟ್ನಲ್ಲಿ ಟೇಬಲ್ ಕೊಟ್ಟು ಹೇಳಿದ್ದು ಯಾರು? ಹಠ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟ್ರಲ್ಲ ನೀವು. ಅವ್ರನ್ನ ಮೊದಲು ಆ ರಾಜಕೀಯ ಕಾರ್ಯದರ್ಶಿನೇನೋ ಮಾಡಿ ಇಟ್ಕೊಂಡಿದ್ದಿಲ್ಲ. ಅದು ಯಾಕೋ ಒಂದು ಕಡೆ ಯಾಕೆ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಏನು ರಾಜಕೀಯ ಕಾರ್ಯದರ್ಶಿ ಕೆಲಸ ಮಾಡಿದಾರೋ ಗೊತ್ತಿಲ್ಲ. ಮೊದಲು ಅಂಥವ್ರನ್ನೆಲ್ಲ ಹೊರಗಾಕಿ ಏನಾದ್ರು ಒಂದು ಮರ್ಯಾದೆ ಬರಬೇಕು ಅಂದರೆ. ಇವತ್ತು ಏನಾದರೂ ಮೊನ್ನೆ ಘಟನೆಗೆ ಅಧಿಕಾರಿಗಳ ತಪ್ಪು ಎಲ್ಲೂ ಇಲ್ಲ ಅಂತಕ್ಕಂಥದ್ದಕ್ಕೆ FIR ಒಂದೇ ಸಾಕು. ಇದರೊಳಗೆ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಇದರೊಳಗೆ ಎಲ್ಲ ಮಾಹಿತಿಗಳೇ ಇದೆ. ಈಗ ಫಿರ್ಯಾದಾರ ಇಲ್ಲೇನೋ ಬರೋನಲ್ಲ ಅರ್ಜಿಯ ಸ್ಟೇಷನ್ ಒಳಗೆ, ಅವನ್ನೂ ಸಸ್ಪೆಂಡ್ ಮಾಡಿದ್ದೀರಿ. ಅವನ್ನೂ ಸಸ್ಪೆಂಡ್ ಮಾಡಿದ್ದೀರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.